ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನ KS ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗಝಿನ್ ಆದ ಅನನ್ಯ ಸಾಧನ ಮ್ಯಾಗಝಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನ ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನ ನಾವು ಆರಂಭ ಮಾಡ್ತಾ ಇದೀವಿ. ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕನ್ನೋದು ನಮ್ಮ ಆಶಯ. ಎಲ್ಲರಿಗೂ ನಮಸ್ಕಾರ. ಇದು ಶಾಂತಪ್ಪ ಜಡಮನವರ್. ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ. ಟೈಗರ್ ಟ್ರಂಪ್ ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ವ್ಯಾಯಾಮ ಟೈಗರ್ ಟ್ರಂಪ್ 24 18ರಿಂದ 31 ಮಾರ್ಚ್ 2024 US ನಲ್ಲಿ ಪೂರ್ವ ಸಮುದ್ರ ತೀರದಲ್ಲಿ ಆಯೋಜಿಸಲಾಗಿದೆ. ಅಂದ್ರೆ ಇದು ಎಕ್ಸಸೈಸ್ ಟೈಗರ್ ಟ್ರಂಪ್ 24 ಆರ್ಗನೈಸ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ಅಮೆರಿಕಾ. ವ್ಯಾಯಾಮ ಲಮಿಟಾಯೆ 2024 ಜಂಟಿ ಮಿಲಿಟರಿ ವ್ಯಾಯಾಮ ಲಮಿಟಾಯೆ 2024 ಮಾರ್ಚ್ 18ರಿಂದ 27 ನಡೆಯಲಿದೆ. ಭಾರತೀಯ ಸೇನೆಯ ಒಂದು ತುಕಡಿಯು ಸೆಷಲ್ಸ್ ರಕ್ಷಣಾ ಪಡೆಗಳೊಂದಿಗೆ ಜಂಟಿ ಅಂದರೆ ಸೆಷಲ್ಸ್ ದೇಶದೊಂದಿಗೆ ನಾವು ಲಮಿಟಿಯೆ ಎನ್ನುವ ಮಿಲಿಟರಿ ಎಕ್ಸಸೈಸ್ ಅನ್ನು ನಾವು ಕೈಗೊಂಡಿದ್ದೇವೆ. ನಂತರದಲ್ಲಿ ನೌಕಾ ವ್ಯಾಯಾಮ ಕಟ್ಲಾಸ್ ಎಕ್ಸ್ಪ್ರೆಸ್ 24 ಇದು ಏನಪ್ಪಾ ಅಂತಂದ್ರೆ INS ತಿರ್ನೊಂದಿಗೆ ಭಾರತೀಯ ನೌಕಾಪಡೆಯು ನೌಕಾ ವ್ಯಾಯಾಮ ಕಟ್ಲಾಸ್ ಎಕ್ಸ್ಪ್ರೆಸ್ ನಲ್ಲಿ ಭಾಗವಹಿಸಿತು. ನೌಕಾ ವ್ಯಾಯಾಮ ಕಟ್ಲಾಸ್ ಎಕ್ಸ್ಪ್ರೆಸ್ 24 ಸಿಷೆಲ್ಸ್ ಪೋರ್ಟ್ ವಿಕ್ಟೋರಿಯಾದಲ್ಲಿ ನಡೆಸಲಾಯಿತು. ಸೊ ಇದು ಸಹ ಸಿಷೆಲ್ಸ್ ಎನ್ನುವ ದೇಶದೊಂದಿಗೆ ಕಟ್ಲಾಸ್ ಎಕ್ಸ್ಪ್ರೆಸ್ ಎನ್ನುವ ಯುದ್ಧ ಒಂದು ವ್ಯಾಯಾಮವನ್ನು ನಾವು ಆರಂಭಿಸಿದ್ದೇವೆ. ಭಾರತ ಶಕ್ತಿ ತ್ರಿಸೇವಾ ಫೈರಿಂಗ್ ಮತ್ತು ಕುಶಲ ವ್ಯಾಯಾಮ. ಸೊ ಭಾರತ ಶಕ್ತಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ತ್ರಿಸೇವೆಗಳ ಫೈರಿಂಗ್ ಮತ್ತು ಕುಶಲ ವ್ಯಾಯಾಮವನ್ನು ನಡೆಸಲಾಯಿತು. PM ಸೂರ್ಯಘರ್ ಮಫ್ತಿ ಬಿಜಿಲಿ ಯೋಜನೆ. PM ಸೂರ್ಯಘರ್ ಮಫ್ತಿ ಬಿಜಿಲಿ ಯೋಜನೆ ದೇಶದಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಲು ಆರಂಭಿಸಿರುವ 75,021 ಕೋಟಿ ಮೊತ್ತದ PM ಸೂರ್ಯಘರ್ ಮಫ್ತಿ ಬಿಜಿಲಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಏನಿದು PM ಸೂರ್ಯಘರ್ ಮಫ್ತಿ ಬಿಜಿಲಿ ಯೋಜನೆ ಅಂತಂದರೆ ನಾವು ಒಂದು ಮನೆಯ ಮೇಲೆ ಒಂದು ಸೌರ ವಿದ್ಯುತ್ ಚಾವಣಿಗಳನ್ನು ಆ ಚಾವಣಿ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಆರಂಭಿಸಿ ಒಂದು ಸೌರ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಯೋಜನೆ ಈ ಯೋಜನೆಯಾಗಿದೆ. ಇದರಡಿ 1 ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ತಲಾ 300 ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ ಪೂರೈಸುವ ಗುರಿ ಹೊಂದಲಾಗಿದೆ. ಅಂದರೆ 1 ಕೋಟಿ ಮನೆಗಳ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಸೌರ ಫಲಕಗಳನ್ನು ಅಳವಡಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆ ಒಂದು ಮನೆಗೆ 300 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೇವೆ. 2 ಕಿಲೋವ್ಯಾಟ್ ವರೆಗಿನ ಉಪಕರಣ ಅಳವಡಿಸಿಕೊಳ್ಳುವ ಪ್ರತಿ ಮನೆಯ ಯೋಜನಾ ವೆಚ್ಚದ 60% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಲಿದೆ. ಅಲ್ಲದೆ 2 ರಿಂದ 3 ಕಿಲೋವ್ಯಾಟ್ ಅಳವಡಿಸಿಕೊಳ್ಳಲು ಮುಂದಾಗಿರುವ ಫಲಾನುಭವಿಗೆ 40% ಹಣ ನೀಡಲಾಗಿದೆ. 3 ಕಿಲೋವ್ಯಾಟ್ಗಷ್ಟೇ ಆರ್ಥಿಕ ನೆರವು ಸಿಗಲಿದೆ. ಸೊ ಇದು ಒಂದು PM ಸೂರ್ಯಘರ್ ಮಫ್ತಿ ಬಿಜಿಲಿ ಅಂದ್ರೆ ಇದನ್ನ ಸೂರ್ಯೋದಯ ಯೋಜನೆ ಅಂತ ಸಹ ಕರೀತಾರೆ. PM ಸೂರಜ್ ರಾಷ್ಟ್ರೀಯ ಪೋರ್ಟಲ್ ಪ್ರಧಾನಮಂತ್ರಿ ಸಾಮಾಜಿಕ ಉತ್ಥಾನ ಮತ್ತು ರೋಜ್ಗಾರ್ ಆಧಾರಿತ ಜನಕಲ್ಯಾಣ ರಾಷ್ಟ್ರೀಯ ಪೋರ್ಟಲ್ ಅನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ಇದು ಸಮಾಜದ ಅಂದ್ರೆ ವಲ್ನರಬಲ್ ಸೆಕ್ಷನ್ ದುರ್ಬಲ ವರ್ಗಗಳಿಗೆ ಸಾಲದ ಬೆಂಬಲವನ್ನು ನೀಡುವ ಯೋಜನೆ ಇದಾಗಿದೆ. ಸಮಾಜದ ದುರ್ಬಲ ವರ್ಗಗಳಿಗೆ ಸಾಲವನ್ನು ನೀಡುವಂತಹ ಯೋಜನೆ ಆಗಿದೆ. PM ಸೂರಜ್ ಅಂದ್ರೆ ಬೆಳಕಿನ ಕಿರಣ. ಅಂದ್ರೆ ದುರ್ಬಲ ವರ್ಗಗಳಿಗೆ ಬೆಳಕಿನ ಕಿರಣವನ್ನು ನೀಡಬೇಕಪ್ಪ ಅಂದ್ರೆ ಅವರಿಗೆ ಆರ್ಥಿಕ ನೆರವನ್ನು ನೀಡತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆಯು ರಾಷ್ಟ್ರೀಯ ಕ್ರಿಯೆ ಭಾಗವಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕೆಲಸಗಾರರಿಗೆ ಸಚಿವಾಲಯವು ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ಮತ್ತು ವೈಯಕ್ತಿಕ ರಕ್ಷಣಾ ಸಾಧನ ಕಿಟ್ಗಳನ್ನು ವಿತರಿಸಿತು. ನಂತರದಲ್ಲಿ ಮಹತಾರಿ ವಂದನಾ ಯೋಜನೆ ವಿವಾಹಿತ ಮಹಿಳೆಯರಿಗೆ ಆರ್ಥಿಕ ನೆರವು ಅಂದ್ರೆ ಅಗೇನ್ ಮತ್ತೆ ಈ ಮಹಿಳೆಯರು ದುರ್ಬಲ ವರ್ಗದವರಿಗೆ ಆರ್ಥಿಕ ನೆರವು ನೀಡತಕ್ಕಂಥದ್ದು ಮಹತಾರಿ ವಂದನಾ ಯೋಜನೆ. ಅಂಚೆ ಮತದಾನ ಅಂದರೆ ನಮಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರಿ ಸಿಬ್ಬಂದಿ ವರ್ಗಗಳಿಗೆ ತದನಂತರದಲ್ಲಿ 85 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳಿಗೆ ಅಂಚೆ ಮತದಾನ ವ್ಯವಸ್ಥೆ ನಮ್ಮ ಭಾರತೀಯ ಚುನಾವಣಾ ಆಯೋಗ ಕಲ್ಪಿಸಿದೆ. ವಿಶೇಷವಾಗಿ ವಯೋವೃದ್ಧರಿಗೆ ಅಂದರೆ 85 ವರ್ಷ, ಈ ಮೊದಲು 80 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂಚೆ ಮತದಾನ ಮಾಡಬಹುದಿತ್ತು. ಆದರೆ ಈಗ ಆ ವಯಸ್ಸನ್ನು 80ರಿಂದ 85ಕ್ಕೆ ಏರಿಸಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸೊ ಅಂಚೆ ಮತದಾನದ ಕನಿಷ್ಠ ವಯೋಮಿತಿಯನ್ನು ಸರ್ಕಾರ 85ಕ್ಕೆ ಏರಿಸಿದೆ. ಮೊದಲು 80 ಇತ್ತು, ಈಗ 85 ಆಗಿದೆ. ಶಿಕ್ಷಣ ಸಚಿವಾಲಯವು ಸ್ವಯಂ ಪ್ಲಸ್ ವೇದಿಕೆಯನ್ನು ಪ್ರಾರಂಭಿಸಿದೆ. ಏನಿದು ಸ್ವಯಂ ಪ್ಲಸ್ ಅಂತಂದ್ರೆ LNT, ಮೈಕ್ರೋಸಾಫ್ಟ್ ಮತ್ತು ಸಿಸ್ಕೋ ಸೇರಿದಂತೆ ಉದ್ಯಮದ ಆಟಗಾರರು ಈ ವೇದಿಕೆಯ ಮೂಲಕ ಉದ್ಯೋಗಾವಕಾಶ ಮತ್ತು ವೃತ್ತಿಪರರ ಅಭಿವೃದ್ಧಿ ಕೇಂದ್ರಿತ ಕಾರ್ಯಕ್ರಮಗಳನ್ನು ಒದಗಿಸುತ್ತಾರೆ. ಅಂದರೆ ಎಂಪ್ಲಾಯ್ಮೆಂಟ್ ಜನರೇಟೆಡ್ ಸ್ಕೀಮ್ಸ್ ಬಗ್ಗೆ ಇವರೆಲ್ಲ ಮಾಹಿತಿಯನ್ನು ನೀಡತಕ್ಕಂಥದ್ದನ್ನು ನೋಡಬಹುದು. IIT ಮದ್ರಾಸ್ ಸ್ವಯಂ ಪ್ಲಸ್ ವೇದಿಕೆಯ ನೋಡಲ್ ಏಜೆನ್ಸಿ ಆಗಲಿದೆ.